ನಮಸ್ತೆ. SBL ಕಡೆಯಿಂದ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಇಂಟೀರಿಯರ್ಸ್ ಮಾಡಿದ್ದೀವಿ. ಸೊ ಈ ಸೈಟ್ನ ಸ್ಪೆಷಾಲಿಟಿ ಏನಂದರೆ ಬರೀ ಒಂದು 520 ಸ್ಕ್ವೇರ್ ಫೀಟರ್ ಅಂತ ಮನೆ, ಡೂಪ್ಲೆಕ್ಸ್ ಮನೆನ ಎಷ್ಟು ಬ್ಯೂಟಿಫುಲ್ ಆಗಿ ಇಂಟೀರಿಯರ್ ಮಾಡ್ಬೋದು ಅಂತ ಒಂದು ಇಂಟೀರಿಯರ್ ಮಾಡಿದ್ದೀವಿ. ಸೊ ಇದು ನೋಡ್ಬೋದು, ಗ್ರೌಂಡ್ ಫ್ಲೋರಲ್ಲಿ ಒಂದು ಚಿಕ್ಕದಾಗಿ ಒಂದು ಆಫೀಸ್ ಥರ ಮಾಡಿದ್ದೀವಿ. ಸೊ ಈ ಆಫೀಸಲ್ಲಿ ಒಂದು ವಾರ್ಡ್ರೋಬ್ ಮಾಡಿದ್ದೀವಿ, ಒಂದು ಸಿಟ್ಟಿಂಗ್, ಒಂದು ಸೋಫಾ ಹಾಕಿ. ಪ್ಲಸ್ ಇದರಲ್ಲಿ ಸ್ಪೆಷಾಲಿಟಿ ಏನಂದರೆ ಇಲ್ಲೊಂದು ಇನ್ವಿಸಿಬಲ್ ಡೋರ್ ಮಾಡಿದ್ದೀವಿ. ಸೊ ಒಂದು ಹಿಡನ್ ಡೋರ್ ಮಾಡಿದ್ದೀವಿ. ಹಿಡನ್ ಡೋರ್ ಕಾನ್ಸೆಪ್ಟಲ್ಲಿ ನಿಮಗೊಂದು ಕಂಪ್ಲೀಟ್ ಬಾತ್ರೂಮ್ ಸೆಟಪ್ ಇರುತ್ತೆ. ಸೊ ಇಲ್ಲಿ ಏನು ಬಾತ್ರೂಮ್ ಇದೆ ಯಾರಿಗೂ ಗೊತ್ತಾಗಲ್ಲ, ಬಿಕಾಸ್ ಆಫೀಸ್ ಆಗಿರೋದ್ರಿಂದ. ಸೊ ನಿಮಗೆ ಆರ್ಡರ್ ಕಾಣಿಸ್ಬಾರ್ದು ಅಂದ್ರೆ ಒಂದು ಇನ್ವಿಸಿಬಲ್ ಡೋರ್ ಥರ ಮಾಡಿದ್ದೀವಿ. ಸೊ ವಿತ್ ಲುಕ್ಸ್ ವೆರಿ ಬ್ಯೂಟಿಫುಲ್. ನಿಮಗೆ ಓವರ್ ಒಂದು ಮನೆ ಟೂರ್ ತೋರಿಸ್ತೀನಿ ನಿಮಗೆ. ಸೊ ಯಾವ ಥರ ಕಂಪ್ಲೀಟಾಗಿ ಕಾಣಿಸುತ್ತೆ ಅಂತ. ಸೊ ಆಫೀಸ್ ಬಿಟ್ಟು 3 BHK ಮನೆ ಮಾಡಿದ್ವಿ ಡೂಪ್ಲೆಕ್ಸ್ನ. ಸೊ ಬನ್ನಿ ನೋಡೋಣ ಹೆಂಗೆ ಕಾಣಿಸುತ್ತೆ ಅಂತ. ಸೊ ಇಲ್ಲೊಂದು ಬ್ಯೂಟಿಫುಲ್ TV ಯೂನಿಟ್ ಮಾಡಿದ್ದೀವಿ. ಸೊ ಅದೇ ಥರ ಒಂದು ವುಡನ್ ಫಿನಿಶ್ ಪ್ಲಸ್ POP ಕಾನ್ಸೆಪ್ಟಲ್ಲಿ ಬಂದ್ಬಿಟ್ಟು ಸೀಲಿಂಗ್ ಮಾಡಿದ್ದೀವಿ. ಸೊ ಇದು ಡಬಲ್ ಹೈಟ್ ವಾಲ್ ಇರೋದ್ರಿಂದ ಒಂದು ಎಲಿಗೆಂಟ್ ಆಗಿರೋ ಝೂಮರ್ ಹಾಕಿ ಅದಕ್ಕೊಂದು ಸೀಲಿಂಗ್ ಡಿಸೈನ್ ಕೊಟ್ಟಿದ್ದೀವಿ. ಸೊ ಅದೇ ಥರ ಒಂದು ಸ್ಮಾಲ್ ತುಂಬ ಚಿಕ್ಕದಾಗಿದ್ದು ಪೂಜಾ ಯೂನಿಟ್. ಸೊ ಅದರಲ್ಲಿ ಎಷ್ಟು ಇದು ಮಾಡ್ಬೋದು ಅದನ್ನು ಮಾಡಿಕೊಟ್ಟಿದ್ದೀವಿ. ಸೊ ಓವರಾಲ್ ನೋಡ್ಬೋದು ನೀವು, ಒಂದು ಟೀಕ್ ಡೋರ್ ಫಿನಿಶಲ್ಲಿ ಒಂದು CNC ಕಟಿಂಗ್ ಮಾಡಿದ್ದೀವಿ. ಸೊ ಅದೇ ಥರ ಇಲ್ಲಿ ನೋಡ್ಬೋದು ನೀವು. ಸೊ ಬ್ಯೂಟಿಫುಲ್ ಕಿಚನ್. ಸೊ ಕಂಪ್ಲೀಟ್ಲಿ ಅಕ್ರಲಿಕ್ ಫಿನಿಶ್ ಮಾಡಿದ್ದೀವಿ. ಪ್ಲಸ್ ಮೇನ್ ಏನಂದರೆ ನಾವು ಯಾವುದೇ ಪ್ರಾಜೆಕ್ಟಲ್ಲಿ ಎಲ್ಲೂ ನಾವು MS ಇಂಜಸ್ ಯೂಸ್ ಮಾಡೋದೇ ಇಲ್ಲ. ಕಂಪ್ಲೀಟ್ಲಿ ಏನೇ ಪ್ರಾಜೆಕ್ಟ್ ಮಾಡಿದ್ರು ಕೂಡ ಕಂಪ್ಲೀಟ್ಲಿ SS ಯೂಸ್ ಮಾಡ್ತೀವಿ. ಬಿಕಾಸ್ ಅದು ವಾಟರ್ ಪ್ರೂಫ್, ರಸ್ಟ್ ಪ್ರೂಫ್ ಆಗಿರೋದ್ರಿಂದ ಕಂಪ್ಲೀಟಾಗಿ ಎಲ್ಲ ಸಾಫ್ಟ್ ಕ್ಲೋಸಸ್ಸೇ ಮಾಡಿದ್ದೀವಿ. ಟ್ಯಾಂಡಮ್ ಕೊಟ್ಟಿದ್ದೀವಿ, ಬ್ಯಾಸ್ಕೆಟ್ಸ್ ಕೊಟ್ಟಿದ್ದೀವಿ, ಕ್ರಾಕರಿ ಯೂನಿಟ್ ಮಾಡಿದ್ದೀವಿ. ಸೊ ನೋಡ್ಬೋದು, ವಿಕರ್ ಬ್ಯಾಸ್ಕೆಟ್ಸ್ ಕೊಟ್ಟಿದ್ದೀವಿ. ಕಿಚನ್ ಅಂತ ತುಂಬಾ ಸ್ಪೇಸಿಯಸ್ ಆಗಿತ್ತು ಅಂತ ಒಂದು ಆರ್ಚ್ ತರ ಬಿಲ್ಡ್ ಮಾಡಿ. ಸೊ ಇಲ್ಲಿ ನೋಡ್ಬೋದು, ಇಲ್ಲೊಂದು CNC ಕೊಟ್ಬಿಟ್ಟು ಅದಕ್ಕೆ ಏನಾದ್ರು ಶೋ ಪೀಸ್ ತರ ಇಕ್ಕಕ್ಕೆ, ಒಂದು ಶೋ ಐಟಮ್ಸ್ ಇಕ್ಕ ಕೂಡ ಒಂದು ಸ್ಪೇಸ್ ಕೊಟ್ಟಿದ್ದೀವಿ. ಸೊ ವಿಚ್ ಲುಕ್ಸ್ ವೆರಿ ಎಲಿಗೆಂಟ್. ಸೊ ಅದೇ ಥರ ನಾನು ಆಲ್ರೆಡಿ ಮೆನ್ಷನ್ ಮಾಡ್ದಂಗೆ ನಿಮಗೆ ಬರೀ ಒಂದು ಕಡಿಮೆ ಸ್ಪೇಸಲ್ಲಿ ಎಂಥ ಲಕ್ಸುರಿ ಇಂಟೀರಿಯರ್ಸ್ ಮಾಡ್ಬೋದು ಅಂತ ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ನೋಡ್ಬೋದು, ಇಲ್ಲೊಂದು ಸಿಟ್ಟಿಂಗ್ ಸ್ಪೇಸ್ ಸಿಕ್ಕಿದೆ ನಮಗೆ. ಸೊ ಅದನ್ನ ಇನ್ನೂ ಸ್ವಲ್ಪ ಬ್ಯೂಟಿಫುಲ್ ಆಗಿ ಮಾಡ್ಬೇಕಂದ್ಬಿಟ್ಟು ಹಿಂದ್ಗಡೆ ಒಂದು ಫ್ರೆಂಚ್ ಮೋಲ್ಡ್ಸ್ ಮಾಡಿ ಒಂದು ವಾಲ್ ಪೇಪರ್ ಥೀಮ್ ಮಾಡಿದೀವಿ. ಅದ್ರ ಜೊತೆಗೆ ಒಂದು ವುಡನ್ ಫಿನಿಶ್ ಸೀಲಿಂಗ್ ಕೊಟ್ಟು ಅದಕ್ಕೆ POP ವಿತ್ PVC ಕಾಂಬಿನೇಷನ್ ಕೊಟ್ಟು ಇಲ್ಲಿ ಮಾಡಿದ್ದೀವಿ. ಜೊತೆಗೆ ಇನ್ನೊಂದು ಒಳ್ಳೆ ಸಂಗತಿ ಏನಂದ್ರೆ ಇಲ್ಲಿ ನಾವು ಒಂದು 2-in-1 ಯೂನಿಟ್ ತರ ಮಾಡಿದ್ವಿ. ಒಂದು ಬಾರ್ ಕೌಂಟರ್ ಹೌದು, ಪ್ಲಸ್ ವರ್ಕಿಂಗ್ ಟೇಬಲ್ ಕೂಡ ಹೌದು. ಸೊ ಎರಡು ತರನು ಯೂಸ್ ಮಾಡ್ಕೋಬೇಕಂತ ನಮಗೆ ಕ್ಲೈಂಟ್ ಹೇಳಿದ್ರಿಂದ ಸೊ ಆ ಥೀಮಲ್ಲಿ ರೆಡಿ ಮಾಡಿದ್ವಿ. ಇಲ್ಲಿ ನೋಡ್ಬೋದು, ಫುಲ್ ಗ್ಲಾಸ್ ಪ್ರೊಫೈಲ್ ಶಟರ್ಸ್ ಕೊಟ್ಟು ಒಳ್ಳೆ ಫುಲ್ ಪ್ರೊಫೈಲ್ ಲೈಟ್ ಹಾಕಿದ್ದೀವಿ. ಪ್ರೊಫೈಲ್ ಲೈಟ್ ಹಾಕಿರೋದ್ರಿಂದ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಸೊ ತುಂಬಾ ಎಲಿಗೆಂಟ್ ಆಗಿ ಕಾಣಿಸುತ್ತೆ ಇದು. ಸೊ ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು, ಇದು ಒಂದು ಮಾಸ್ಟರ್ ಬೆಡ್ರೂಮ್. ಸೊ ಇಲ್ಲೂ ಅಷ್ಟೇ ಆ ಥೀಮ್ಗೆ, ಆ ರೂಮಲ್ಲಿ ಕಂಪ್ಲೀಟ್ ಥೀಮ್ಗೆ ಮ್ಯಾಚ್ ಆದಂಗೆ ನಾವು TV ಯೂನಿಟ್ಸ್ ಇರ್ಬೋದು, ಕಾಟ್ ಡಿಸೈನ್ಸ್ ಇರ್ಬೋದು, ಪ್ಲಸ್ ವಾರ್ಡ್ರೂಮ್ಸ್ ಇರ್ಬೋದು, ಎಲ್ಲ ಅದೇ ಥೀಮಲ್ಲಿ ಮಾಡಿದ್ದೀವಿ. ಸೊ ಇಲ್ಲೂ ನೋಡ್ಬೋದು ನೀವು, ಇಲ್ಲೂ ಆಲ್ಮೋಸ್ಟ್ ಎಲ್ಲ ಮಾಸ್ಟರ್ ಬೆಡ್ರೂಮಲ್ಲಿ ಟಾಯ್ಲೆಟ್ಸ್ ಇರೋದ್ರಿಂದ ಸೊ ನಾವು ಆಡಕ್ಕೆ ಕಾಣಿಸ್ಬಾರ್ದು ಅಂತ ಕಂಪ್ಲೀಟ್ಲಿ ಒಂದು ಇನ್ವಿಸಿಬಲ್ ಡೋರ್ ಕೊಟ್ಟಿದ್ದೀವಿ. ಇಲ್ಲೂ ನೋಡ್ಬೋದು ನೀವು ವ್ಯೂ. ಸೊ ಈಗ ಸೆಕೆಂಡ್ ಫ್ಲೋರ್ ವ್ಯೂ ಹೆಂಗಿದೆ ಅಂತ ತೋರಿಸ್ತೀನಿ ನಿಮಗೆ. ಸೊ ಈವನ್ ಸೆಕೆಂಡ್ ಫ್ಲೋರಲ್ಲಿ ಕೂಡ ನಮಗೆ 2 ರೂಮ್ ಇದೆ. ಸೊ 2 ಕಿಡ್ಸ್ ರೂಮ್ ಇದೆ. ಸೊ ನಿಮ್ಗೆ ತೋರಿಸ್ಕೊಡ್ತೀನಿ ಅದನ್ನ. ಸೊ ಇಲ್ಲೂ ಅಷ್ಟೇ, ಇಲ್ಲೊಂದು ಸೆಕೆಂಡ್ ಫ್ಲೋರಲ್ಲಿ ಸ್ವಲ್ಪ ಸ್ಪೀಷಿಯಸ್ ಆಗಿ ಜಾಗ ಇತ್ತು ಅಂದ್ಬಿಟ್ಟು ಒಂದು ಸ್ಟಡಿ ಟೇಬಲ್ ಮಾಡಿದ್ದೀವಿ. ಸೊ ಸ್ಟಡಿ ಯೂನಿಟ್ ಇಲ್ಲೂ ನೋಡ್ಬೋದು, ಫುಲ್ ಪ್ರೊಫೈಲ್ ಲೈಟ್ಸ್ ಕೊಟ್ಟಿದ್ದೀವಿ. ಕೆಳಗಡೆ ಪ್ರೊಫೈಲ್ ಲೈಟ್ಸ್ ಕೊಟ್ಟು ಮೇಲ್ಗಡೆ ಬಂದ್ಬಿಟ್ಟು POP ವಿತ್ PVC ಕಾಂಬಿನೇಷನ್ ಮಾಡಿ ಒಂದು ಎಲಿಗೆಂಟ್ ಆಗಿರೋಂಥ ಡಿಸೈನ್ ಮಾಡಿದ್ದೀವಿ. ಸೊ ಇಲ್ಲೂ ಒಂದು ರೂಮ್ ಇದೆ. ಸೊ ಈ ರೂಮ್ ಸ್ವಲ್ಪ ತುಂಬಾ ಎಲಿಗೆಂಟ್ ಆಗಿದೆ. ಸೊ ಇದು ತುಂಬ ಆಸೆ ಪಟ್ಟು ಕಸ್ಟಮೈಸ್ ಮಾಡಿಸ್ಕೊಂಡ್ರು. ಸೊ ಇದು ನೋಡ್ಬೋದು, ಕಂಪ್ಲೀಟ್ಲಿ ಒಂದು ವಾಲ್ ಥರನೇ ಬಿಲ್ಡ್ ಮಾಡಿದ್ದೀವಿ. ಬಟ್ ಆ್ಯಕ್ಚುಲಿ ಇಲ್ಲಿ ಡೋರ್ ಇದೆ, ಹಿಡನ್ ಡೋರ್ ಇದೆ. ಸೊ ಒಂದು ಸ್ಟೋನ್ ಫಿನಿಷಲ್ಲಿ, ಸ್ಟೋನ್ ಟೆಕ್ಸ್ಚರ್ ಫಿನಿಶ್ ಲ್ಯಾಮಿನೇಟಲ್ಲಿ ಮಾಡಿದ್ದೀವಿ. ಇಲ್ಲಿ ನೋಡ್ಬೋದು, ನಾವು ಹೇಳೋರ್ಗು ಇಲ್ಲಿ ಒಂದು ಡೋರ್ ಇದೆ ಅಂತ ಯಾರಿಗೂ ಗೊತ್ತೇ ಆಗಲ್ಲ. ಸೊ ಕಂಪ್ಲೀಟ್ಲಿ ಇನ್ವಿಸಿಬಲ್ ಮಾಡಿದ್ದೀವಿ. ಪ್ಲಸ್ ಇದು ರೂಮಲ್ಲಿ ಒಂದು TV ಯೂನಿಟು ಕೊಟ್ಟಿದ್ದೀವಿ. ಅದೇ ಥೀಮ್ ಕರೆಕ್ಟಾಗಿ ನಿಮಗೆ ಕಾಟ್ ಮಾಡಿದ್ದೀವಿ, ಡ್ರೆಸ್ಸಿಂಗ್ ಟೇಬಲ್ ಮಾಡಿದ್ದೀವಿ. ಸೊ ಯು ಕ್ಯಾನ್ ಆಲ್ಸೋ ಹ್ಯಾವ್ ಎ ಲುಕ್ ಆಫ್ ವಾರ್ಡ್ರೋಬ್. ಸೊ ವಾರ್ಡ್ರೋಬು ನೋಡ್ಬೋದು ನೀವು ಇಲ್ಲಿ. ಸೊ ಆ ವಾರ್ಡ್ರೋಬ್ಸಲ್ಲಿ ನಿಮಗೆ ಗ್ಲಾಸ್ ಫಿನಿಶಿಂಗ್ ಕೊಟ್ಟಿದ್ದೀವಿ. ಸೊ ಕ್ಲೈಂಟ್ ನಮಗೆ ಪರ್ಟಿಕ್ಯುಲರ್ ಆಗಿ ಈ ಡಿಸೈನ್ ಬೇಕೇ ಬೇಕು ಅಂತ ಹೇಳಿದ್ದಕ್ಕೆ ಇದೊಂದು ಒಳ್ಳೆ ಗ್ಲಾಸ್ ಹಾಕಿ ಸೊ ಒಂದು ಯೂನಿಕ್
ಲುಕ್ ಇಲ್ಲೂ ಕೊಟ್ಟಿದ್ದೀವಿ ನಾವು. ರೂಮ್ ಬಂದ್ಬಿಟ್ಟು ನಮ್ಮ ನೀರಜ್ದು. ಸೊ ತುಂಬ ಪರ್ಟಿಕ್ಯುಲರ್ ಆಗಿ ನನಗೆ ಇದೇ ಥರ ಡಿಸೈನ್ ಬೇಕು, ಇದೇ ಥರ ಥೀಮ್ ಬೇಕು ಅಂತ ತುಂಬಾ ಹೇಳಿ ಮಾಡಿಸ್ಕೊಂಡ್ರು. ಸೊ ಓವರಾಲ್ ಆಗಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಲೈಕ್ ನೀವು ಅನ್ಕೊಂಡಿದ್ದ ಥರ ಬಂತ ರೂಮ್ ಇದು ಅಂತ? ಆ್ಯಕ್ಚುಲಿ ನಾನು ಹಿಂಗೆ ಬರುತ್ತೆ ಅನ್ಕೊಂಡಿದ್ದಿಲ್ಲ. ಬಿಕಾಸ್ ನಾನು ನಿಮ್ಗೆ ಹೇಳ್ದಾಗೆ ರೂಮ್ ಸ್ಪೇಸ್ ಸಿಕ್ಕಿದೆ, ಇದನ್ನ ಬೆಟರ್ ಆಗಿ ಮಾಡಬೇಕು ಅಂತ ನಿಮ್ಗೆ ಹೇಳಿದ್ದೆ. ಹೌದು. ಅದಾದ್ಮೇಲೆ ಈ ಇನ್ವಿಸಿಬಲ್ ಡೋರ್ ಮಾತ್ರ ಹೇಳಿದ್ದೆ. ನಾರ್ಮಲ್ ಜಸ್ಟ್ ವುಡ್ ಅನ್ಕೊಂಡೆ, ಬಟ್ ಯು ಮೇಡ್ ಇಟ್ ಬೆಟರ್. ಈ ಸ್ಟೋನ್ ಫಿನಿಶ್ ಐಡಿಯಾ ಆಗಲಿ. ಆಮೇಲೆ ಥೀಮು ಅಷ್ಟೇ, ನಾನು ಎಲ್ಲ ವೈಟಲ್ಲೇ ಇರಬೇಕು, ಬೇರೆ ಯಾವ ಕಲರ್ ಬೇಡ, ಸ್ವಲ್ಪ ಪೀಸ್ಫುಲ್ ಆಗಿರಬೇಕು ಅಂತ ಹೇಳಿದ್ದೆ. ಹೌದು. ವಾರ್ಡ್ರೋಬ್ ಆಗಲಿ ನನ್ನ ಆ್ಯಕ್ಚುಲಿ ಪರ್ಸ್ನಲ್ ಆಗಿ ಕರ್ಕೊಂಡೋಗಿ ನಾವು ಅಲ್ಲಿ 6-7 hours ಅಲ್ಲಿ ಲ್ಯಾಮಿನೇಟ್ ಸೆಲೆಕ್ಟ್ ಮಾಡಿ. ಆ್ಯಕ್ಚುಲಿ ಈ ರೂಮ್ ಬಗ್ಗೆ ಆ್ಯಸ್ ನೀರಜ್ ಟೋಲ್ಡ್ ತುಂಬ ಸ್ಪೆಸಿಫಿಕ್ ಆಗಿ ಇದೇ ಥರ ಬೇಕು, ಇದೇ ಥರ ಬೇಕಂತ ಹೇಳಿ ಮಾಡಿಸ್ಕೊಂಡ್ರು. ಸೊ ಓವರ್ ಆಲ್ ನಮಗೂ ಸ್ಯಾಟಿಸ್ಫೈ ಆಯಿತು. ಸೊ ಮೋರ್ ದೆನ್ ಅಸ್ ಯು ವಾಸ್ ವೆರಿ ಸ್ಯಾಟಿಸ್ಫೈಡ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಸೊ ಅದೇ ಥರ ಸೆಕೆಂಡ್ ಫ್ಲೋರಲ್ಲಿ ಇನ್ನೊಂದು ರೂಮ್ ಇದೆ. ಸೊ ಇಲ್ಲೂ ಅಷ್ಟೇ, ಇಲ್ಲಿ ವಾರ್ಡ್ರೋಬ್ಗೆ ಕಂಪ್ಲೀಟ್ಲಿ ಅಕ್ರಲಿಕ್ ಫಿನಿಶ್ ಕೊಟ್ಟಿದ್ದೀವಿ. ಸೊ ಅಕ್ರಲಿಕ್ ಫಿನಿಶ್ ಮಾಡಿ ಫುಲ್ ಸಬ್ ಕ್ಲೋಸ್ ಹಾಕಿ ಲಾಫ್ಟ್ಗೆ ಹ್ಯಾಂಡಲ್ಸ್ ಸ್ವಲ್ಪ ಯೂನಿಕ್ ಆಗಿರೋ ಹ್ಯಾಂಡಲ್ಸ್ ಕೊಟ್ಟು. ಸೊ ಈ ರೂಮಲ್ಲಿ ತುಂಬ ಡ್ರೆಸ್ಸಿಂಗ್ ಸ್ಪೇಸ್ಗೆಲ್ಲ ಅದೊಂದು ತುಂಬ ಅಂದರೆ ತುಂಬ ಕಂಜೆಕ್ಟೆಡ್ ಇತ್ತು. ಬಿಕಾಸ್ ರೂಮ್ ಸೈಜ್ ತುಂಬ ಅಂದರೆ ತುಂಬ ಸ್ಮಾಲ್ ಆಗಿತ್ತು. ಸೊ ಅದಕ್ಕೆ ಡೈರೆಕ್ಟ್ ಒಳಗೆ ಒಂದು ಮಿರರ್ ಯೂನಿಟ್ ಕೊಟ್ಟು ಡಿಫ್ರೆಂಟ್ ಶೇಪ್, ಒಂದು ಓಲ್ ಶೇಪ್ ಕೊಟ್ಟು ಒಂದು ಯೂನಿಟ್ ಮಾಡಿದ್ದೀವಿ. ಸೊ ಇನ್ನೊಂದು ಏನಂದರೆ ಚಿಕ್ಕ ಮಗ ಬಂದ್ಬಿಟ್ಟು ತುಂಬ ಬಾಸ್ಕೆಟ್ ಬಾಲ್ ಲವರ್. ಸೊ ಅದರಿಂದ ಈ ಥೀಮ್ ಓವರ್ ಆಲ್ ಥೀಮ್ ಬಂದ್ಬಿಟ್ಟು ಬೆಡ್ರೂಮ್ ಥೀಮ್ ಅದೇ ಥರ ಮಾಡಿದ್ದೀವಿ. ಸೊ ಇಲ್ಲಿ ನೋಡ್ಬೋದು ನೀವು, ಲೈಕ್ ಅವ್ರದ್ದು ಬಾಸ್ಕೆಟ್ ಬಾಲ್ ಇಷ್ಟ ಆಗಿರೋದ್ರಿಂದ ಅವ್ರ ಹೆಸರು ಪಾರ್ತು ಅಂತ ಹಾಕಿ ಲೈಕ್ 26 ಡೇಟ್ ಆಫ್ ಬರ್ತದೆ ಅದು. ಸೊ ಅದರಲ್ಲಿ ಒಂದು ಡಿಸೈನ್ ಮಾಡಿ, ಸೊ ಅಲ್ಲಿ ಹಿಂದ್ಗಡೆ ಬಂದ್ಬಿಟ್ಟು ಅವ್ರಿಗೆ ಆ ಡ್ರೀಮ್ ನೆನ್ಸಾಗಬೇಕಂತ ಒಂದು ಥೀಮ್ ಕೊಟ್ಟಿದ್ದೀವಿ ಇಲ್ಲಿ. ಸೊ ಇದು ವಾಲ್ಪೇಪರ್ ಹಾಕಿ ಈ ಥೀಮ್ ಕಂಪ್ಲೀಟ್ ಮಾಡಿದ್ದೀವಿ.